ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಇಡ್ಲಿ ಮಾಡೋದಕ್ಕೆ ನಾವು ಮನೆಯಲ್ಲೇ ಹೋಮ್ ಮೇಡ್ ರವೆನ ಹೇಗೆ ಮಾಡಿಸ್ಕೊಳ್ಳೋದು ಅಂಥೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು 5 kg ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು ತೊಳೆದು ಒಂದು 4-5 ಬಾರಿ ನೀರಲ್ಲಿ ತೊಳೆದು ಅದನ್ನು ಒಣಗಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಅದನ್ನು ಈಗ ಕೇರ್ಬಿಟ್ಟು ಒಂದು ಚೀಲಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಈಗ ಮಿಷಿನಿಗೆ ಕೊಡ್ತೀನಿ ನಾನು ಹಾಕಿಸ್ಕೊಂಬರ್ಲಿಕ್ಕೆ, ರವೆ ಹಾಕಿಸ್ಕೊಂಬರ್ಲಿಕ್ಕೆ. ರವೆನ ಹಾಕಿಸ್ಕೊಂಬರೋವರೆಗೂ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸರಿ ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಫ್ರೆಂಡ್ಸ್, ಒಂದಿಷ್ಟು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಳೇನು ಹೀಗೆಲ್ಲ ಹೇಳ್ತಿದ್ದಾಳೆ ಅಂಥೇಳಿ ಅಂದ್ಕೋಬೇಡಿ. ದಯವಿಟ್ಟು ನಮ್ಮಂಥ ಗೃಹಿಣಿಯರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಬೆಳಗಿಂದ ರಾತ್ರಿ ಮಲಗೋ ತನಕ ನಾವು ಇಡೀ ದಿನ ಎಲ್ಲ ಕೆಲಸ ಮಾಡಿದ್ರು ನಮ್ಮ ಕೆಲಸ ಅಂತೂ ಮುಗ್ದಿರಲ್ಲ. ಆದರೂ ನಮ್ಮಿಂದ ಮನೆಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋದು ನಮ್ಮಲ್ಲೂ ಇರುತ್ತೆ. ಹೊರಗಡೆ ಹೋಗಿ ದುಡಿಯೋಣ ಅಂದರೆ ದುಡಿಯೋಕ್ಕಾಗಲ್ಲ ನಮಗೆ. ಯಾಕಂದರೆ ಗಂಡ ಮಕ್ಕಳು, ಮನೆ, ಅತ್ತೆ ಮಾವ, ಅಡುಗೆ ಕೆಲಸ, ಅದು ಇದು ಅಂಥೇಳಿ ಅದರಲ್ಲೇ ನಮ್ಮ ಟೈಮ್ ಹೋಗಿಬಿಡುತ್ತೆ. ಹಾಗಾಗಿ ಅಡುಗೆ ಟಿಪ್ಸ್ ಆಗಲಿ, ಸ್ಟಿಚಿಂಗ್ ಕೆಲಸ ಆಗಲಿ, ಬ್ಯೂಟಿ ಟಿಪ್ಸ್ ಆಗಲಿ, ಅಥವಾ ಹೆಲ್ತ್ ಟಿಪ್ಸ್ ಆಗಲಿ, ನಮಗೆ ಏನು ಗೊತ್ತಿರುತ್ತೋ ಅಂತಹ ಕೆಲಸಗಳನ್ನೇ ನಾವು ವಿಡಿಯೋಸ್ಗಳನ್ನ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀವಿ. ದಯವಿಟ್ಟು ವ್ಯೂವರ್ಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. 5 ನಿಮಿಷ ಟೈಮ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಇದು ಎಲ್ಲ ಕೇರ್ ಆಗಿದೆ. ಈಗ ಇದನ್ನು ನಾನು ಈಗ ಮಿಷಿನ್ಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ನೋಡಿ, ಮಿಷಿನಿಂದ ಮಾಡಿಸ್ಕೊಂಡು ಬಂದಾಗಿದೆ. ಈಗ ಇದನ್ನು ಬಿಚ್ಚಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಹೀಗೆ ಆಗಿದೆ. ಈಗ ಇದರಲ್ಲಿ ಹಿಟ್ಟು ಮತ್ತು ರವೆ ಎರಡೂ ಕೂಡ ಮಿಕ್ಸ್ ಆಗಿರುತ್ತೆ. ಇದನ್ನು ನಾವು ಹಿಟ್ಟು ಮತ್ತು ರವೆನ ಸಪ್ರೇಟ್ ಮಾಡ್ಕೋಬೇಕು. ಅದಕ್ಕೆ ಒಂದು ದೊಡ್ಡ ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಜರಡಿನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಜರಡಿನ ಮಾಡಿಕೊಂಡು ಹಿಟ್ಟು ಮತ್ತು ರವೆನ ಸಪ್ರೇಟ್ ಮಾಡಿ ಇಟ್ಕೊಳ್ತೀನಿ ನಾನು. ಇದು ಫ್ರೆಂಡ್ಸ್ 1 ತಿಂಗಳಾದ್ರೂ ಹಾಳಾಗೋದಿಲ್ಲ ಈ ಥರ ಮಾಡಿಕೊಂಡ್ರೆ. ಅಕಸ್ಮಾತಾಗಿ ಹಿಟ್ಟು ಮತ್ತು ರವೆ ಸೇರಿಸಿ ಇಟ್ಬಿಟ್ರೆ ಹುಳ ಹತ್ತಿಬಿಡುತ್ತೆ. ಹಾಗಾಗಿ ರವೆ ಮತ್ತು ಹಿಟ್ಟನ್ನು ಸಪ್ರೇಟ್ ಮಾಡಿಕೊಂಡು ಎರಡೂ ಒಂದೊಂದು ಕಂಟೈನರಲ್ಲಿ ಹಾಕ್ಕೊಳ್ಳಿ, ಹಾಳಾಗೋದಿಲ್ಲ. ನೋಡಿ, ಈ ಥರ ಜರಡಿ ಮಾಡಿಕೊಂಡು ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಇಷ್ಟು ಹಿಟ್ಟು ಬಂದಿದೆ, ಇಷ್ಟು ರವೆ ಬಂದಿದೆ. ಅದನ್ನು ಒಂದು ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಇದನ್ನು ಹೇಗೆ ನೆನೆಸೋದು ಮತ್ತು ಹೇಗೆ ಇಡ್ಲಿನ ಮಾಡ್ಕೊಳ್ಳೋದು ಅಂತೇಳಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಬೌಲಿಂದ 3 ಬೌಲ್ ಆಗುವಷ್ಟು ರವೆನ ಸೇರಿಸ್ಕೊಂಡಿದ್ದೀನಿ. ಇದನ್ನು ತೊಳಿಬೇಕು, ಯಾಕಂದರೆ ಮಿಷಿನಲ್ಲಿ ಕಸ ಕಡ್ಡಿಗಳು ಇರ್ತವೆ. ಹಾಗಾಗಿ ಇದನ್ನು ತೊಳೆದ್ಬಿಟ್ಟು ನಾವು ಇಡ್ಲಿಗೆ ನೆನೆಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಗಲೀಜು ಅಂಶ ಬಂದಿದೆ ಅಂಥೇಳಿ. ನೋಡಿ, ನಾನು ಅಕ್ಕಿನ ತೊಳೆದ್ಬಿಟ್ಟು ಒಣಗಿಸಿ ಮಿಷಿನ್ಗೆ ಕೊಟ್ಟಿದ್ರೂ ಸಹ ಇಷ್ಟು ನೀರು ಗಲೀಜಾಗಿ ಬರ್ತಾ ಇದೆ. ಹಾಗಾಗಿ 1-2-3 ಸಲ ನೀರು ಹಾಕಿ ಇದನ್ನು ತೊಳಿಬೇಕು. ನೋಡಿ, ಹೀಗೆ ತೊಳೆದ್ಬಿಟ್ಟು ನೋಡಿ, ರವೆಯಲ್ಲಿರುವಂಥ ನೀರನ್ನು ಹಿಂಡಿ ನಾನು ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇನ್ನು ಇಷ್ಟು ನೀರು ಬರ್ತಾ ಇದೆ. ಈ ಥರ ಹಿಂಡಿ ತೆಗೆದುಬಿಟ್ರೆ ಅದರಲ್ಲಿ ನೀರಿನ ಅಂಶ ಇರಲ್ಲ. ನೋಡಿ, ನಾನು ಅನ್ನನ ಒಂದು ಅರ್ಧ ಬೌಲ್ನಷ್ಟು ಅನ್ನನ ತೊಗೊಂಡಿದ್ದೀನಿ. ಇದಕ್ಕೆ ಅನ್ನ ಹೆಚ್ಚಿಗೆ ಸೇರಿಸಿದಷ್ಟು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಮನೇಲಿ ಇಷ್ಟೇ ಅನ್ನ ಇತ್ತು, ಹಾಗಾಗಿ ಇಷ್ಟರಿಂದನೇ ನಾನು ನೆನೆಸ್ಬಿಟ್ಟು ಇದನ್ನು ರುಬ್ಬಿಟ್ಟು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಪಾತ್ರೆಗೆ ಅನ್ನನ ರುಬ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಹಿಂಡಿ ರವೆನ ತೆಗ್ದಿರೋವಂತಹ ರವೆನ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಕೈಯಿಂದನೇ ಕಲಿಸ್ಕೋಬೇಕು. ಅಂದರೆ ಹಿಟ್ಟು ಚೆನ್ನಾಗಿ ಊದು ಬರುತ್ತೆ.
ನೋಡಿ ಇದನ್ನು ಮಿಕ್ಸ್ ಮಾಡಿ ಆಗಿದೆ. ಈಗ ಇದನ್ನು ಓವರ್ ನೈಟ್ ನಾವು ನೆನೆಯೋದಕ್ಕೆ ಬಿಟ್ಬಿಡಬೇಕು. ನೋಡಿ ಓವರ್ ನೈಟ್ ಬಿಟ್ಟಾಗಿದೆ. ಈಗ ನೋಡಿ ಹಿಟ್ಟು ಈ ಥರ ಬಂದಿದೆ. ಈಗ ನೊರೆ ನೊರೆ ಟೈಪು ಬಂದಿದೆ ನೋಡಿ. ಇದು ಚೆನ್ನಾಗಿ ನೆಂದಿದೆ ಅಂಥೇಳಿ ನಾನು ಇದರಲ್ಲಿ ಉದ್ದಿನಬೇಳೆನೂ ಹಾಕಿಲ್ಲ, ಮೆಂತ್ಯನೂ ಹಾಕಿಲ್ಲ, ಹಾಗೂ ಸಬ್ಬಸ್ಗಿನೂ ಹಾಕಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ಅಂತೂ, ತುಂಬಾ ಸ್ಮೂತಾಗಿ ಬರುತ್ತೆ ನೋಡಿ. ಇಡ್ಲಿ ಪಾತ್ರೆಗೆ 1 ಲೀಟರ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಕಾಯಲಿಕ್ಕೆ ಇಡ್ತಾಯಿದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ವಿಡಿಯೋನ ನೋಡ್ತಾ ಇರೋರು, ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ರೆಡಿ ಮಾಡ್ಕೊಂಡಿರುವಂತಹ ಬ್ಯಾಟರ್ನ ನಾನು ಇದಕ್ಕೆ ಸೇರಿಸ್ಕೊಳ್ಳಿಕ್ಕೆ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಹೀಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಕೈಯಿಂದನೇ ಸ್ಪ್ರೆಡ್ ಮಾಡ್ತಾಯಿದ್ದೀನಿ, ಅಂದರೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಅಂಥೇಳಿ ನೋಡಿ. ಈಗ ಬ್ಯಾಟರ್ನ ನಾನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ನೊರೆ ನೊರೆ ಟೈಪ್ ಬಂದರೆ ಇಡ್ಲಿ ಬ್ಯಾಟರು ತುಂಬ ಚೆನ್ನಾಗಿ ನೆಂದಿದೆ ಅಂಥೇಳಿ. ಇಡ್ಲಿ ಕೂಡ ತುಂಬಾ ಸ್ಮೂತಾಗಿ ಬರುತ್ತೆ. ನೋಡಿ, ಅಂಗಡಿಯಿಂದ ರವೆ ತಂದು ಮಾಡೋ ಬದಲು ಈ ಥರ ಮನೆಯಲ್ಲೇ ಅಕ್ಕಿನ ತೊಳೆದುಬಿಟ್ಟು ನೆನೆಸ್ಬಿಟ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಒಂದು 20 ನಿಮಿಷ ಬೇಯಬೇಕು. ಬೇಯೋದಕ್ಕೆ ಬಿಟ್ಬಿಡೋಣ. ನೋಡಿ, ಇದು ಬೆಂದಾಗಿದೆ. ಇದನ್ನು ಈಗ ನಾನು ಕೆಳಗಡೆ ತೆಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ತಣ್ಣಗಾಗಬೇಕು. ನೋಡಿ, ಕೈಯಿಂದನೇ ಎಷ್ಟು ಚೆನ್ನಾಗಿ, ಎಷ್ಟು ಪರ್ಫೆಕ್ಟಾಗಿ ಬರ್ತಾಯಿದೆ. ಇದಕ್ಕೆ ಸ್ಪೂನ್ ಸಹಾಯನೂ ತೊಗೊಂಡಿಲ್ಲ, ನಾನು ಕೈಯಿಂದನೇ ತೆಗಿತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ, ಇದನ್ನು ಈಗ ಪ್ಲೇಟಿಗೆ ಕೂಡ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ಸಾಂಬಾರು ಕೂಡ ರೆಡಿ ಆಗಿದೆ. ಈ ಸಾಂಬಾರು ರೆಸಿಪಿನೂ ಕೂಡ ಇನ್ನೊಂದು ವಿಡಿಯೋದಲ್ಲಿ ನಾನು ಹಾಕಿರ್ತೇನೆ, ನನ್ನ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್. ಈ ಸಾಂಬಾರು ಚಟ್ನಿ ಜೊತೆ ಇಡ್ಲಿ ಅಂತೂ ಸೂಪರಾಗಿರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನೋಡುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಮುಂದಿನ ಎಲ್ಲ ವಿಡಿಯೋಗಳು ನಿಮ್ಮ ನೋಟಿಫಿಕೇಷನ್ಗೆ ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.